ತಗೋ ಸರೋಜ, ಇವತ್ತು ನಾನು ದುಡ್ದಿರೋದು ಇಷ್ಟು ದುಡ್ಡು ಬಂದತಿ ಅಂದ್ರೆ ನಾನೇ ಇಷ್ಟು ದಿನ ದುಡ್ದದಕ್ಕೆ ಇಷ್ಟು ದುಡ್ಡು ಕೊಟ್ಟಾರ. ಅದ್ರಾಗ ಮತ್ತು ಪಾಲು ಬೇರೆ ಕೊಟ್ಟಾರ. ತಗೋ, ಇದು ಏನಿಲ್ಲ ಅಂದ್ರು ಒಂದು 50,000 ಇರ್ಬೋದು. ಇದನ್ನ ತಗೋ, ಒಗಾತಿಂದ ಮಡಗ ಅವಂಗ ಆ ವೀರ್ಯ ಸೌಕಾರಾಗ ಕೊಟ್ಟು ಬಂದ್ಬಿಡುನು. ನಮ್ದು ಎಲ್ಲ ಸಾಲ ತೀರ್ ಹೋದಂಗೆ ಆಗ್ತದೆ. ಇನ್ನೊಂದು 50,000 ಕೊಟ್ಬಿಟ್ರೆ 1,00,000 ಎಲ್ಲ ತೀರ್ ಬಿಡ್ತದೆ. ಹಾಂ ತಗೋ, ಇದನ್ನ ಒಗಾತಿಂದ ಎತ್ತಿಟ್ಬಿಡು. ಅಯ್ಯೋ ಹೌದೇನ, ಇದು 50,000 ಆಯ್ತೇನ್ರಿ? ಇಲ್ಲ, ನಾವ ಈಗ ಹೋಗ್ಬಿಡೋಣ. ಈಗ ಅವ್ರ ಮನೆಗೆ ಹೋಗಿ ಅವ್ರ ಮುಖದ ಮೇಲೆ ಇನ್ನೊಂದು 50,000 ಸೇರಿಸಿ ಯಾರ್ದಾರ ಹತ್ತಕ್ಕೆ ಸಾಲ ಇಸ್ಕೊಂಡು ಅವ್ರ ರೊಕ್ಕ ಅವ್ರು ಕೊಟ್ಟ ನಾವು ಬಂದ್ಬಿಡೋಣ. ಅವ್ರಿಗೆ ಹೇಳೋಣ, ಇನ್ನೊಂದು ಸರಿ ನಮ್ಮ ತಂಟಗ ಏನಾರ ಬಂದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ನೋಡು, 1,00,000 ನಿಮ್ಮಂತಕ್ಕೆ ಸಾಲ ಇಸ್ಕೊಂಡಿದ್ದು, 50,000 ಇಸ್ಕೊಂಡಿದ್ರೆ 50,000 ರೂಪಾಯಿ ಬಡ್ಡಿ ಹಾಕಿದ್ರಿ. ಇನ್ನು ಈಗ ಎಲ್ಲ ಸೇರಿಸಿ ಕೊಟ್ಟವ. ಇನ್ನೇನಾರ ನಮ್ಮ ತಂಟೆಗೆ ಬಂದ್ರೆ ನಿಂಗೆ ಇವಾಗ ಖುಷಿ ಆಯ್ತೇನ? ಸರಿ, ನೀನು ಹೇಳ್ದಂಗೆ ಮಾಡೋಣ. ಆದ್ರೆ ಇನ್ನು 50,000 ಎಲ್ಲಿಂದ ತೊಗೊಂಬರೋಣ? ಯಾರಂತ ತೆಗಿಸ್ಕೊನು? ಒಮ್ಗೆಲ್ಲ 50,000 ಕೊಡಂದ್ರೆ ಯಾರು ತನ ಕೊಡ್ತಾರ? ಇದು ಕೊಳ್ಳಾಗ ನಕ್ಲೆಸ್ ಆತಲ್ಲ, ಇದೊಂದು ಜುಮ್ಕಿ ಎಲ್ಲ ಅದಾವಲ್ಲಿ ತೆಗೆದ ಇಟ್ಟನ. ಇಂಥವ ಸುಮಾರ್ದು ಮಾಡಿಸ್ಕೊಂಡು ಹಾಕೊಂಡನ. ಅವನ ಒತ್ತಿಗಿಟ್ಬಿಡೋಣ. ಅವ್ನು ಒತ್ತಿಗಿಟ್ರೆ ಏನಿಲ್ಲ ಅಂದರೂ ಒಂದು 50,000 ಮಟ ಕೊಡ್ತಾರ. ಹಾಂ, ಅವ್ನು ತೊಗೊಂಡು ಹೋಗಿ ನಾವು ಅವ್ನ ಮುಖದ ಮೇಲೆ ಒಗೆದು ಬಂದ್ಬಿಡೋಣ. ಅವ್ನ ಸಹವಾಸ ನಮಗೆ ಬೇಡ. ಹಾಂ, ಈಗ ಹೋಗೋನು ನಡಿ. ಸರಿ, ನೀ ಹೆಂಗೆ ಹೇಳ್ತಿದ್ದಿ ಹಂಗ ಆಗಲಿ. ನಿನ್ನ ಮಾತು ನಾನು ಇನ್ನು ಮುಂದೆ ಮೀರಂಗಿಲ್ಲ ಅಂತ ಹೇಳೇನು. ನಡಿ ಹೋಗುನು. ಆದ್ರೆ ಇನ್ನೊಂದು, ಅಲ್ಲ ಅವನು ಇಷ್ಟ ಇಲ್ಲ ಇನ್ನೂ ಜಾಸ್ತಿ ಕೊಡಂತಂದ್ರೆ ಅವಾಗೇನು ಮಾಡೋದು? ನಂಗಂತ ತಿಳಿದಂಗೆ ಆಗೈತಿ. ಅವಾಗ ಮಾಡಿರೋ ತಪ್ಪಿಗೆ ಇಷ್ಟು ದುಡಿದ್ರು ನಾನು ಅವ್ನ ಹೆಣಕ ಬಡಿಬೇಕಾಗತ್ತೆ. ನಾನು ತಪ್ಪು ಮಾಡಿದನ, ಈಗ ತಿದ್ಕೊಂಡು ನಡಿಬೇಕನ್ನಕತ್ತಾನ. ಆದ್ರೆ ಅದಕ್ಕೂ ಅವನು ಕಲ್ಲು ಹಾಕಿದ್ರೆ ಏನು ಮಾಡೋದು? ನನಗದ ಒಂಥರ ತಲೆ ಓಡಾಕತ್ತ. ನೋಡ್ರಿ, ನೀವೇನು ಯೋಚನೆ ಮಾಡಬೇಡ್ರಿ. ಈಗ ನೀವು ಒಳ್ಳೆಯರಾಗಿರಿ. ನೀವು ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೋಬೇಕಂತ ಅನ್ಕೊಂಡಿರಿ. ಈಗ ನಾವು ಹೋಗೋಣ. ಏನಾರ ಆಗಲಿ, ನಡ್ರಿ ಹೋಗೋಣ. ಹೋಗೇ ಬಿಡೋಣ. ಏನಾಗ್ತದಂತ ನೋಡೋಣಂತ. ನಡೀರಿ. ಸರಿ, ನೀನು ಹೇಳ್ದಂಗೆ ಆಗಲಿ. ನಡಿ ಸರೋಜ, ಹೋಗೋಣ. ವೀರ್ಯ, ವೀರ್ಯ ನಿಂದ್ರಲ್ಲ ಇಲ್ಲಿ ಒಂದಿಟ ಬನ್ನಿ. ಏನು ಬೇಯವ ನಿಂದ? ಹೊರಗಡೆ ಹೋಗುವಾಗ ಎಲ್ಲರ ಏನರ ಒಂದು ಇರತ್ತಲ್ಲ ನಿಂದ? ಏನು ಹೇಳ? ಅದು ಏನಂದ್ರೆ, ಅದು ಈಕಿ ಖುಷಿ ಅದಾಳಲ್ಲ, ಇವತ್ತು ಅವರ ಅಪ್ಪನ ಮನೆಗೆ ಹೋಗ್ಬೇಕಂತ ಅನ್ನಕತ್ತಾಳ. ನೀನು ಆಕೆ ಜರ ಕರ್ಕೊಂಡು ಹೋಗ್ಬರ್ತೇನ? ಯಾಕೆ ಕಣ್ಣ ಭಾಳ ನೋವಾಗದಂತ, ಸ್ವಲ್ಪ ಅಲ್ಲಿ ಚಲೋ ದವಾಖಾನೆಗೆ ತೋರಿಸ್ಕೋತಾನ ಅಂತ ಅನ್ನತ್ತಿದ್ಲು. ಹಾಂ, ಕರ್ಕೊಂಡು ಹೋಗ್ಬರ್ತೇನ? ಅಯ್ಯೋವ್ವ, ನಾನು ಹೋಗಂಗಿಲ್ಲ. ಮಾವ ಏನಾರ ಕೇಳಿರ ಏನು ಹೇಳಾನ? ಏನು ಹೇಳ್ಬೇಕಂತ ನನಗೆ ಗೊತ್ತಾಗಂಗಿಲ್ಲವ. ಬ್ಯಾಡ ತಗೋ, ಇಲ್ಲೇ ತೋರಿಸ್ಕೊಂಬರ್ತಾನೆ. ಬೇಕಿದ್ರೆ ನಾನು ಕರ್ಕೊಂಡು ಹೋಗಿ. ಎಲ್ಲಿದಾಳಕಿ? ಒಳಗದಾಳ. ಹೌದು, ಈಕೆಲ್ಲಿದಾಳ? ಈ ಮನೆಯಾಗಿನ ಹೊರ ಎಲ್ಲ ಹಂಗ ಬಿದ್ದೈತಿ. ಅಲ್ಲ, ಕಸ ಹೊಡೆದಿಲ್ಲ, ಬಾಂಡೆ ತಿಕ್ಕಿಲ್ಲ, ಒಗ್ಯಾನ ಹೋಗ್ದಿಲ್ಲ. ಎಲ್ಲಿ ಹೋಗ್ಯಾಳಕಿ? ಕಾಣಿಸವಳಲ್ಲ. ಅಯ್ಯೋ, ಇಲ್ಲೇ ಇದ್ಲಲ್ಲ, ಬಟ್ಟೆ ಒಗ್ಯಾತಿದ್ಲ ಅಂತ ಅನಿಸತಿ ಇತ್ತಲಾಗ. ಯಾಕೆ ನೀನು ನೋಡಿಲ್ಲೇನು ಬೇಯವ? ವೀರೋವ್ರ ಯಾರಲ್ಲ ಅದು? ಹೊತ್ತಿಲ್ಲ ಹೇಳಿದಾಗ ವೀರೋರ ಅಂತ ಬಂದಾರು ಬಾಗಲ್ಕ. ಯಾರಿರ್ಬೋದು ನೋಡು. ಯಾರು? ಬರೀ ಒಳಗೆ ನಾವ ಬಂದಿದ್ದು ಈಗ. ಅದು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕಾಗಿ ಮನೆ ತನಕ ಹುಡ್ಕೊಂಡ ಬಂದೂರಿ. ಆರಾಮದರೇನು? ಓಹೋ ಹೋ 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 ಬಸಪ್ಪ, ನೀನೇನಪ್ಪ ನಮ್ಮ ಮನೆ ಕಡೆ. ಈಗ ನಿನ್ನ ಹೆಂಡತಿ ಹಂಗದಾಳ? ಆರಾಮದಾಳೇನ? ಎಲ್ಲಿ ನಿನ್ನ ಮಗಳು? ಆಕೆ ಹೆಂಗದಾಳ? ಆರಾಮದಾಳ ಏನ? ಮತ್ತೆ ಯಾರ್ದಾರ ಜೊತೆ? ಹಾಂ, ಸೌಕಾರ ಬಾಯಿ ಮ್ಯಾಲ ನಿಗಾ ಇರಲಿ. ಮಾತಾಡುವಾಗ ನ್ಯಾಲ್ಗಿ ಮ್ಯಾಗ ನಿಗಾ ಇಟ್ಕೊಂಡು ಮಾತಾಡಕನ ಕಲ್ಕೋರಿ. ಅದನ್ನ ಬಿಟ್ಟು ಎತ್ತಬೇಕತ್ತ ಮಾತಾಡ್ತಾನಂತೆ ಮಾತಾಡಕ ಹೋಗ್ಬೇಡ್ರಿ. ಮೊದಲು ಇದ್ದು ಬಸಪ್ಪನ ಬೇರೆ, ಈಗಿರು ಬಸಪ್ಪನ ಬೇರೆ. ನೋಡ್ರಿ, ಅವಾಗ ನಾವು ಹಂಗೆ ಅನ್ಬಾರ್ದಾಗಿತ್ತು. ಸಿಟ್ನ್ಯಾಗ ಒಂದೆರಡು ಮಾತು ಅಂದವು. ನಮ್ಮದು ತಪ್ಪಾಗೈತಿ. ಈಗ ಅದಕ್ಕೆ ನಾವು ಆ ತಪ್ಪನ್ನೆಲ್ಲ ನಿಮ್ಮ ಹತ್ರ ಕ್ಷಮೆ ಕೇಳಿ ನಿಮ್ಗೆ ಏನು ಕೊಡೋದು ರೊಕ್ಕ ಇತ್ತಲ್ಲ 1,00,000 ರೂಪಾಯಿ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆವು. ಈಗ ಕೊಟ್ಟು ನಾವೆಲ್ಲನೂ ಸಾಲ ನಮ್ದು ತೀರಿಸ್ಕೊಂಡು ಹೋಗ್ಬೇಕಂತ ಬಂದೀವಿ. ಇನ್ನು ಮುಂದೆ ನಿಮ್ಗೆ ನಮಗೆ ಯಾವುದೇ ರೀತಿ ರೊಕ್ಕದ್ದು ಏನು ಇರಂಗಿಲ್ಲ. ಅದನ್ನ ಹೇಳಿ ಕೆಲಸ ಹೋದ್ರಾಯ್ತಂತ ಇಲ್ಲಿ ಗಂಟ ನಿಮ್ಮ ಮನೆ ಗಂಟ ಬಾಗಿಲು ಗಂಟ ಹುಡ್ಕೊಂಡು ಬಂದೀವಿ. ಈಗ ನೀವು ಅದು ಇದು ಮಾತಾಡಿ ಮತ್ತೆ ನಮಗೆ ತಲೆ ಬ್ಯಾನಿ ಮಾಡಕ್ಕೆ ಹೋಗ್ಬೇಡ್ರಿ. ನೋಡು ಸರೋಜ, ನೀನು ಸುಮ್ಮನೆ ನಾ ಮಾತಾಡ್ತಾನೆ. ನೋಡ್ರಿ ಸಾವುಕಾರ, ನಿಮಗೆ ನಾನು 50,000 ರೂಪಾಯಿ ಇಸ್ಕೊಂಡಿದ್ನಿ ಸಾಲ. ಆದ್ರೆ ನೀವೇನಂದ್ರಿ, ನನ್ನ ಬಡ್ಡಿ ಅಸಲು ಎಲ್ಲ ಸೇರಿಸಿ 1,00,000 ಆಗತ್ತಂತ್ರಿ. ಆಯ್ತು, 80,000 ಆಗಿತ್ತಂದ್ರಿ. ಆದ್ರೆ ನಾವು ನಿಮಗೆ 1,00,000 ತೊಗೊಂಡು ಬಂದೀವಿ. ಮಾತಾಡಿದ ದಿನ ನೀವು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ಆದ್ರೆ ಈಗ ನೀವು ಇನ್ನೊಂದು ಸರಿ ನಮ್ಮ ತಂಟೆಗೆ ಬರಬಾರ್ದು. ಇವತ್ತಿಗೆ ನಮ್ಮದು ನಿಮ್ಮದು ರೊಕ್ಕದ ವ್ಯವಹಾರ ಇಲ್ಲಿಗೆ ಮುಗಿದ್ಬಿಡ್ತು. ಓಹೋ, ಅಂದ್ರೆ ಅಷ್ಟು ಎಲ್ಲ ರೊಕ್ಕ ಹೊಂದಿಸ್ಕೊಂಡ ಬಂದ್ರಂತ ಆಯ್ತು. ಇಷ್ಟು ದಿನ ಬೇಕಾದ್ರೆ ನಿಮ್ಗೆ 1,00,000 ರೂಪಾಯಿ ಹೊಂದ್ಸಾಕ? ಹೌದ್ರಿ ಸೌಕಾರ, ನಿಮಗೆ ನಾವು ಸೌಕಾರ ಅಲ್ಲ ನೋಡ್ರಿ, ನಾವು ಬಡವರು ಮಂದಿ. ಅದಕ್ಕೆ ನಮ್ಗೆ 1,00,000 ಹೊಂದ್ಬೇಕಾರೆ ಇಷ್ಟು ದಿನ ಬೇಕಾತು. ಕಷ್ಟಪಟ್ಟ ದುಡ್ದು ನಿಮ್ಗೆ ರೊಕ್ಕ ತಂದು ಕೊಡಾಕತ್ತಾನ. ಇನ್ನು ಮುಂದೆ ಈ ತಪ್ಪನ್ನ ನಾನು ಮಾಡಬಾರ್ದಂತ ಅನ್ಕೊಡೋಣ.
ನೋಡ್ರಿ ನಿಮ್ಗೇನು ಕೊಡೋದೈತಿಲ್ಲ ಅದನ್ನ ಕೊಡ್ತಾನೆ. ಇನ್ನು ಮುಂದೆ ನನ್ನ ತಂಟೆಗೆ ನೀವು ಬರಕ್ಕೆ ಹೋಗ್ಬೇಡ್ರಿ. ಯಾರಲ್ಲ ಇವ್ರು ಹಿರಿಯ ಅವಾಗಿಂದ ಏನೋ ಆಗ ಕಿರಿಕಿ ಹಚ್ಚಾರ ಏನಂತ ಇವ್ರದು? ಯವ್ವ ಇವನು ನನ್ನ ಕಡೆ ಅದು ರೊಕ್ಕ ಇಸ್ಕೊಂಡಿದ್ದ 50,000. ಅದು ಎದಕ್ಕೆ ಹೇಳು? ಆಟ ಆಡಕ್ಕೆ. ಆ ಆಟ ಆಡ್ಕ್ಯಾಸ ಏನು ಮಾಡಿದ, ನನ್ನ ಹತ್ರ ಸಾಲ ಮಾಡಿದ. ಅದನ್ನು ಬಡ್ಡಿಗೆ ನಾನು ಕೊಟ್ಟಿದ್ನಿ. ಅದು ಬಡ್ಡಿ ಹೋಗಿ 80,000 ಮಟ ಆಗಿತ್ತು. 80,000 ರೂಪಾಯಿ ನಾನು ಕೇಳಕ್ಕೆ ಹೋದಾಗ ನನಗೆ ಬಾಯಿಗೆ ಬಂದಂಗೆ ಬೈತಿದ್ದ. ಅದಕ್ಕಾಗಿ ಈಗ ತಪ್ಪತ್ತಂತ ಕೇಳಿ 80,000 ರೂಪಾಯಿಗೆ 20,000 ರೂಪಾಯಿ ಸೇರಿಸ್ಕೊಂಡು ನನಗೆ ಕೊಡಕ್ಕೆ ಬಂದಾನ. ನನಗೆ ಇದನ್ನು ಕೇಳಿ ಆಶ್ಚರ್ಯ ಆಗತೈತಿ. ಆದ್ರೆ ನನಗೆ ರೊಕ್ಕ ಬ್ಯಾಡ ಬಸಪ್ಪ, ನಿನ್ನ ರೊಕ್ಕ ನನಗೆ ಬ್ಯಾಡ. ಅಲ್ಲ ಸೌಕರ, ಯಾಕೆ ಬೇಡ? ನೋಡ್ರಿ, ನಿಮ್ಮ ಬಿಡಿದಾಗ ನಿಮ್ಮ ಅಂಗಡಿಯಾಗ ಬದುಕಾಕ ನಮ್ಗೆ ಇಷ್ಟ ಇಲ್ಲ. ನೀವು ಕೊಟ್ಟಿರೋ ದುಡ್ಡನ್ನ ನಿಮ್ಗೆ ಕೊಡಕ್ಕೆ ಬಂದವು, ನೀವು ಇದನ್ನು ತಗೋಬೇಕು. ಅಯ್ಯೋ ಹಂಗಲ್ಲ ಬಸಪ್ಪ, ಅವಾಗಿನ ಸಿಟಿಗೆ ನಿನ್ನ ಹೆಣ್ಣು ತಂದಿರೋ ಒಂದು ಮಾತಿಗೆ ನಾನು ನಿನಗೆ ಅಸಲು ಬಡ್ಡಿ ಎಲ್ಲ ಸೇರಿಸಿ ಕೊಡಂತೇಳಿ ಒಂದನ್ನು ನಿಂತಿನ ಪಟ್ಟಿನ ಮೇಲೆ ಕೇಳಿದ್ನಿ. ಆದ್ರೆ ಈಗ ಯಾಕೋ ನನಗೆ ನೀನಂತಕ ದುಡ್ಡು ಇಸ್ಕೋಬೇಕು ಅಂತ ಅನಿಸ್ಬಾರ್ದು. ಅದಕ್ಕೆ ಬೇಡ, ನಿನ್ನ ದುಡ್ಡ ನಿನ್ನಂತಕ ಇರಲಿ. ಅದನ್ನ ನಿನ್ನ ಮಗಳಿಗೆ ಏನಾದರೂ ಮಾಡಿಸು. ಅಯ್ಯೋ ಶಿವನ, ನಿಮ್ಮ ರೊಕ್ಕ ತಗೊಂಡ ನಮ್ಮ ಮಗಳಿಗೆ ಏನಾರ ಮಾಡ್ಸೋದನ? ಬೇಡ ಬೇಡ, ನಿಮ್ಮ ರೊಕ್ಕ ನಿಮ್ಮಂತೆ ಕೈ ಇರಲಿ. ನಿಮ್ಮ ರೊಕ್ಕ ನಮ್ಮ ಕೈಗೆ ಬರೋದು ಬೇಡ. ನೋಡ್ರಿ, ಅವ್ರ ರೊಕ್ಕ ಅವ್ರು ಕೊಟ್ಟ ನಡಿ ನಮ್ಮ ಮನೆ ಗಂಟ ಹೋಗೋಣ. ನಾವು ಅಂದಿದ್ದು ತಪ್ಪಾಗಿರ್ಬೋದು, ನಾವು ಅದಕ್ಕೆ ಕ್ಷಮೆನ ಕೇಳಾಕತ್ತೇವೆ ನಿಮ್ಮನ್ನ. ನಾವು ತಪ್ಪು ಮಾಡೇವು. ಸಿಟ್ನ್ಯಾಗ ಒಂದೆರಡು ಮಾತು ನಿಮಗೆ ಅಂದೇವಿ, ಅದು ಖರೆ. ಯಾಕಂದ್ರೆ ನಮ್ಗೆ ತಿಳಿದನು ನಿಮ್ಗೆ ಅನ್ನಬಾರ್ದಾಗಿತ್ತು, ಅಂದ್ಬಿಟ್ಟು ನೀವು ಅಂದಿರೋ ಒಂದು ಮಾತಿಗೆ ಸಿಟ್ಟು ಬಂದ. ನಾನು ಅಷ್ಟೆಲ್ಲ ನಿಮ್ಗೆ ಅಂದನ, ಆದ್ರೆ ಅದಕ್ಕೆಲ್ಲ ನಾನು ನಿಮ್ಗೆ ಕ್ಷಮೆ ಕೇಳಾಕತ್ತೇನೆ. ನನ್ನನ್ನು ಕ್ಷಮಿಸ್ಬಿಡ್ರಿ. ಅಯ್ಯೋ, ಎಷ್ಟು ಕೊಡ್ಬೇಕು? ಕೊಟ್ಟ ಕಾಸ ಹೋಗ್ರಿ. ನಮಗೆ ಎತ್ತಲಾರ್ದು ಎಗ್ಲಾರ್ದು ಅಷ್ಟಾಗ್ಯಾವು ಅಂತಂದ್ರಾಗ ನಿಮ್ಮದೊಂದು ನಮಗೆ ಇಸ್ಕೊಂಡು ಕಳಿಸಲ್ಲ. ಏನಿಲ್ಲ, ನೀವು ಹಂಗಾದಿಲ್ಲ ವೀರ್ಯ ಕೊಡಲ್ಲ. ಲಕ್ಷ್ಮಿ ಮನೆ ಬಾಗಿಲು ಬಂದಾಗ ಹಂಗೆ ಕಳಿಸ್ತಾರೇನು? ಯವ್ವ, ನಿನ್ಗೆ ಯಾರು ಇವರು ಯಾರಂತ ನನಗೇನೋ ಗೊತ್ತಿಲ್ಲ. ಏನು ಇವರು ನಿಮ್ಮ ಬೀಗ್ರು ಬಿ? ಏನು ಹೇಳಕತ್ತಿಲ್ಲ ಇವರು? ನಮ್ಮ ಬೀಗ್ರ? ಯಾವಾಗ ಆಗಲ್ಲ ಇವ್ರು ನಮ್ಮ ಬೀಗ್ರು? ಇಂಥ ಗತಿ ಕೆಟ್ಟವರು ನಮ್ಮ ಬೀಗ್ರ? ಏನು ಹೇಳಕತ್ತೀವಿ ನೀನು? ಹಲ್ಕಟ್ ಬಾಡ್ಯ ಏನು ಹೇಳಕತ್ತಿಲ್ಲ ನೀನು? ಈಗ ಒಂದಿಟ ಸುಮ್ಮನಿರ್ಬೇ. ನೋಡಿ, ನನಗೆ ನಿಮ್ಮ ರೊಕ್ಕ ಬೇಡ. ನಿಮ್ಮ ರೊಕ್ಕ ನಿಮ್ಮ ಅಂತೆಕ ಇರಲಿ. ನಿಮ್ಗೆ ಎದಕ್ಕಾರ ಕಷ್ಟಕ್ಕಾದ್ರೂ ಆಗ್ಬೋದು. ಈಗ ನೀವು ತೊಗೊಂಡು ಇಲ್ಲಿಂದ ಹೋಗ್ತಾ ಇರಿ. ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಇಲ್ಲ ರೀ? ನಿಮ್ಮ ರೊಕ್ಕ ನಮಗೆ ಬೇಡ. ನೋಡ್ರಿ, ಅದು ನಾವು ಕಷ್ಟಪಟ್ಟ ದುಡ್ದೈತಿ. ಸುಮ್ಮನೆ ನಾವು ಎಲ್ಲಿಂದ ತೊಗೊಂಡು ಬಂದು ನಿಮಗೆ ಕೊಡಾಕತ್ತಿಲ್ಲ. ನಾವು ಕೊಟ್ಟಿರೋ ದುಡ್ಡನ್ನ ನೀವು ಇಟ್ಕೋಬೇಕು. ನಮಗೆ ಬೇಡ. ಯಾರು ಹಂಗ್ನಾಗೂ ಬದುಕಾಕ ನಮ್ಗೆ ಇಷ್ಟ ಇಲ್ಲ. ಆಯ್ತು, ನೀವು ಇಷ್ಟು ಹೇಳತ್ತರ ಅಂದ ಮೇಲೆ ನಿಮ್ಗೆ ನಾನು ಇಷ್ಟು ಹೇಳಿದ್ರು ನೀವು ಬೇಡ ಅಂತ ಹೇಳಿದ್ರೆ ನಾವು ಕೊಡಾಕತ್ತರ ಅಂದ್ರೆ ಸರಿ, ನಿಮ್ಮ ಇಷ್ಟ. ಹಾಗೆ ಆಗಲಿ, ಕೊಡ್ರಿ, ತಗೊಳ್ಳಿ. ಇವತ್ತಿಗೆ ನಿಮ್ಮ ಋಣ ಮುಗೀತು. ಏ ಮದಿ, ಒಂದು ಗ್ಲಾಸ ನೀರು ತಗೊಂಡು ಬಾ. ಹಾಂ ಅತ್ತೆ. ಅಯ್ಯೋ, ಈ ಅವ್ವ ಯಾಕೆ ಮಧುನ ಕರೆಯಕತ್ತಾಳು? ಮಧುನ ನೋಡಿದ್ರೆ ಇವ್ರಿಗೆ ಆಶ್ಚರ್ಯ, ಗಾಬರಿ ಎಲ್ಲ ಆಕತಿ. ನಾನೇನು ಮಾಡೋಕ್ಕಾಗಲ್ಲ. ಇವ್ರ ಮಗಳು ಇಲ್ಲಿ ಹೆಂಗದ ಅನ್ನೋದು ಇವ್ರಿಗೂ ಗೊತ್ತಾಗಲಿ. ತಗೊಳ್ಳಿ ಅತ್ತೆ. ಮಧು, ನೀನು ಇಲ್ಲೇನು ಮಾಡಕತ್ತಿ ಮಧು ನೀನು? ಅಮ್ಮ, ಅಪ್ಪ, ನೀವು ಇಲ್ಲಿ ನೀವೇನು ಮಾಡ್ತಾ ಇದ್ರಿ ಇಲ್ಲಿ? ಮಗಳ, ನೀನೇನು ಮಾಡಕತ್ತಿ ಇಲ್ಲಿ? ಮಧು, ನೀನು ಕೆಲಸ ಮಾಡತ್ತಿರೋದು ಇವ್ರ ಮನ್ಯಾಗ? ಯಾಕೆ ಅವ್ರನ್ನ ಅತ್ತೆ ಅಂತ ಕರೆಯಕತ್ತಿದ್ದಿ? ನನಗೆ ಹೇಳು, ಏನು ಮಾಡಕತ್ತಿ ನೀನು ಇಲ್ಲಿ? ಇವ್ರ ಮನ್ಯಾಗ ಕೆಲಸದ ಆಳ್ತಾರೆ ಕೆಲಸ ಮಾಡಕತ್ತಿದ್ಯಾ? ಕಷ್ಟ ಸುಖನೋ ಇದ್ರೆ ಊಟ ಮಾಡ್ತಿದ್ದು, ಇಲ್ಲಾಂದ್ರೆ ಉಪವಾಸ ಸಾಯ್ತಿದ್ದು. ಅದನ್ನು ಬಿಟ್ಟ ನೀನು ಇವ್ರ ಮನ್ಯಾಗ ಕೆಲಸ ಮಾಡಕ್ಕೆ ಬಂದಿದ್ದಿ? ಏನೇ ಅವರು ನಿಮ್ಮ ಅಪ್ಪ ಅಮ್ಮನ? ಹಾಂ, ಅವ್ರು ನಿಮ್ಮ ಅಪ್ಪ ಅಮ್ಮ ಅಂತ ನಮ್ಗೆ ಯಾಕೆ ಹೇಳಿಲ್ಲ ನೀನು? ಹಾಂ, ಒಂದಿನಾರ ಹೇಳಿದಿ ನಿಮ್ಮ ಅಪ್ಪ ಅಮ್ಮ ಬದುಕ್ಯಾರೋ ಸತ್ತಾರೋ ಅಂತ? ಒಂದಿನಾರ ಹೇಳಿದೆ ನೀನು? ಅಪ್ಪ, ಯವ್ವ, ಅದು ಒಂದು ನಿಮಿಷ ನನ್ನ ಮಾತು ಕೇಳ್ಬೇ. ಅತ್ತೆ, ನಿಮಗೆ ನಾನು ಹೇಳ್ತೇನೆ, ಈಗ ಸ್ವಲ್ಪ ಸುಮ್ಮನೆ ಇರಿ. ಅಜ್ಜಿ, ಸುಮ್ಮನೆ ಇರಿ. ಮದ್ದೆ ನೀನು ಏನು ಮಾಡಕತ್ತಿದ್ದಿ ನಿನಗೆ ಗೊತ್ತಾಯ್ತೇನ? ನೀನು ಇವ್ರ ಮನೆ ಬಂದು ಕೆಲಸ ಮಾಡಕತ್ತಿದ್ದಿ. ನೀನು ಇವ್ರ ಮನ್ಯಾಗ ಅಷ್ಟೆಲ್ಲ ಆದ್ಮೇಲೂ ನೀನು ಇವ್ರ ಮನೆ ಬಂದು ಕೆಲಸ ಮಾಡಕತ್ತಿದ್ದಿ. ಯಾರ್ದೋ ಮನೆ ಮಾಡತ್ತೇನಂತ ಹೇಳಿ ಇವ್ರ ಮನೆ ಮಾಡಕತ್ತಿದ್ಯಾ? ಇಲ್ಲ, ಇದನ್ನು ನನ್ನ ಕೈಯಿಂದ ಅರಿಗಿಸ್ಕೊಳಕ್ಕಾಗತ್ತಿಲ್ಲ ಮಧು. ಯವ್ವ, ನನ್ನ ಮಾತು ಕೇಳ್ಬೇ, ಒಂದು ನಿಮಿಷ. ಕೇಳೋಕ ಏನು ಉಳ್ದತಿ? ಹಾಂ, ನಾ ಏನು ಕೇಳಕತ್ತಾನ? ಬಾಯ್ ಬಿಡ. ಅವರು ನಿಮ್ಮ ಅಪ್ಪ ಅವನ? ಹೌದು ಹೌದು